ಆ ಫ್ರೆಂಡ್ ನಾವೆಲ್ಲ ರಸ್ತೆಯಲ್ಲಿ ಓದಿರ್ತೀವಿ, ಎಲ್ಲ ಧೂಳ ಬರುತ್ತೆ, ಮಕ್ಕಳು ಧೂಳ ಬರುತ್ತೆ, ಎಲ್ಲ ಆದಿರ್ತೀವಿ. ಆದ್ರೆ ನಮ್ಮ ಗಾಡಿಯಲ್ಲಿ ಏನ್ ಗೊತ್ತಾ, ನಾವು ಮನೆ ಮಗಳ ಹೆಂಗ್ ನೋಡಕಂತ ನೋಡ್ತಾರ ಗಾಡಿಗೆ. ಆ ಗಾಡಿಗೆ ಏನಂದ್ರೆ ಗೊತ್ತಾ, ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ರೆ ನಾವು ಮಕ್ಕ ಬೆಳಕ ಸಾಯಂಕಾಲ ಮಕ್ಕ ಹೆಂಗ್ ಹೋಗ್ತೀವಿ, ಆ ಗಾಡಿ ಮಕ್ಕ ತಗೊಂಡೋಗ ಏನ್ ಮಾಡ್ತೀವಿ ನಾವು ಕಾಂತ ಬರೀ ನಮ್ದಿಲ್ಲ. ಒಂದು ಸೋಪ್ಗೆ 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡ್ತೀವಿ. ಒಂದು ಸೋಪ್ ಎಷ್ಟು? 200 ರೂಪಾಯಿ. ನಮ್ಮ ಗಾಡಿಯಲ್ಲಿ ತಗೊಂಡ್ರೆ ವೆಹಿಕಲ್ ಯಾಕೆ ಅಂದ್ರೆ ಕ್ಲೀನ್ ಆಗುತ್ತೆ. ಇದು ವೆಹಿಕಲ್ ಮನ ಅಂದ್ರೆ ವೆಹಿಕಲ್ ಯಾಕೆ ಅಂದ್ರೆ 200 ರೂಪಾಯಿ ಹಾಕಿದ್ರೆ ಬರೀ 200 ರೂಪಾಯಿ. ನೋಡಿ ಬರ್ರಿ, ಒಳಗೆ ಬರ್ರಿ, ಬನ್ನಿ ಸರ್, ಬರ್ರಿ ನೋಡ್ತೀವಿ ನಿಮಗೆ. ನೋಡ್ರಿ, ಯಾಕೆ ಟಾಟಾ ಸಿಗಿಲ್ಲ, ಬರೀ ನಮ್ಮ ಇದು ಲಾರಿ ನೋಡ್ತಾರೆ ಅಂತಂದ್ರು. ಟಾಟಾ ಸಿಗ್ಬೇಕು, ಟಾಟಾ ಸಿಗಲ್ಲ. ಈಗ ಇದು ಏನ್ ಬೇಕು ನೋಡ್ರಿ, ಎಲ್ಲ ಸಿಕ್ಕ ಆಫರೇ ಕೊಡ್ತಾರೆ. ಟಾಟಾಜಿ ಕಡೆ ಬರ್ರಿ, ಆಫರೇ ಕೊಡ್ತೇವೆ. ಫ್ರೆಂಡ್ಶಿಪ್ ಬರ್ತಾರೆ, ಹೇಳ್ರಿ ಕನ್ನಡ ನೋಡ್ರಿ, ಏನು ಆಫರ್ ಏನ್ ಕೊಡ್ತಾರೆ ಅಂತ ಕೇಳಿ ಅವ್ರಿಗೆ. ಶಾಸ್ತ್ರ ಸಂಬಂಧಗಳಿದ್ರೆ ಒಂದು ಐಟಮ್ ಆಫರ್ ಕೊಡ್ತೀನಿ, ಬೆಸ್ಟ್ ರೇಟ್ ಹಾಕ್ತೀನಿ. ಈಗ ಕರ್ನಾಟಕ ಹಾಸ್ಪಿಟಲ್ ಹುಡುಗಿ ಕ್ರಾಸಿ ನಮ್ಮ ಅಂಗಡಿ ಐತೆ, ಅಂಗಡಿ ಕಡೆ ಬಾ, ನಾನು ಒಂದು ಬೆಸ್ಟ್ ರೇಟ್ ಹಾಕ್ತೀನಿ, ಟೆನ್ಷನ್ ಮಾಡಬೇಡ. ಅವ್ರು ಸಸ್ತದ ಸಾಮಾನು ಕೊಟ್ಟಿದ್ರೆ ಒಂದು ಪೈಪ್ ಆಗಿ ಆಫರ್ ಕೊಡ್ತೇನೆ. ಹೌದು, ಆ ಫ್ರೆಂಡು ಗಾಡಿಯವ್ರು ನಾವು ಬಂದಿದ್ದೀವಿ. ಇಲ್ಲಿ ನಾವು ವೀಲ್ ಕಪ್ ತಗೊಂಡ್ ಬಂದಿದ್ವಿ, ಲಾರಿಗೆ ವೀಲ್ ಕಪ್ ತಗೊಂಡ್ ಬಂದಿದ್ವಿ. ನಾವು ಗಾಡಿಗೆ ಚೆನ್ನಾಗಿ ಕಾಣ್ತಿಲ್ಲ. ಹುಲಿಗೆ ಹಿಂಗ್ ಹೋದ್ರೆ 3 ಕಿಲೋಮೀಟರ್, ಹುಲಿಗೆ ಹಿಂಗ್ ಹೋದ್ರೆ 3 ಕಿಲೋಮೀಟರ್, ಹಿಂಗ್ ಹೋದ್ರೆ 3 ಕಿಲೋಮೀಟರ್ ಹೊಸಪೇಟೆ ಡ್ಯಾಮು. ದೋಸ್ತ ಇದ್ರು, ಲಾರಿ ಎಲ್ಲ ಕಲ್ತೈತಿ, ಈ ಕಡೆ ಮುಂದೆ ಲಾರಿ ಐತೆ, ಗಾಡಿಗಳು ವೀಲ್ ಕಪ್ ಚೆನ್ನಾಗಿದಾವೆ. ಈಗ ನಮ್ಮ ಫ್ರೆಂಡ್ ಬಂದ್ರೆ ನಮ್ಮ ಅಂಗಡಿ ಬಂದ್ವಿ ನಾವು. ನೋಡಿಲ್ಲಿ ನಿಮ್ಗೆ ಏನ್ ಗಾಡಿ ಸಾಮಾನು ಬೇಕಾ, ಡಬಲ್ ಫ್ಯಾನ್ ಬೇಕಾ, ನೋಡಿ ತಗೊಳ್ಳಿ. ನೋಡಿ, ಒಂದು ಎಲ್ ತಗೊಳ್ಳಿ. ನೋಡ್ರಿ, ಮುಂದೆ ಶೋಕ್ ಹಾಕಂತ ತಗೊಳ್ರಿ, ಗಾಡಿಗೆ ಶೋಕ್ ಬೇಕಂತ ತಗೊಳ್ರಿ, ಐತೆ. ಆಫರ್ ಕೊಡ್ತೀವಿ, ಆಫರ್ ಅಲ್ಲಿ ಕೊಡ್ತೀವಿ ನಾವು. ಇದು ನೋಡ್ಕೊಳ್ಳಿ, ಡಬಲ್ ಬ್ಯಾಟ್ರಿ, ಡಬಲ್ದು, ಏನಾಗಲ್ಲ. ಮನೇಲಿ AC ಬಂದಂಗೆ ಬರುತ್ತೆ ಗಾಳಿ. ಫುಲ್ಲರ್ ಹಾಕಂತ ಫುಲ್ಲರ್ ಹಾಕೊಳ್ರಿ. ನಾನು ಕಾಲ ಹಾಕಂದ್ರೆ ಮನೆಗೆ ಗಲೀಜಾಗುತ್ತೆ. ಈ ಮ್ಯಾಟ್ ಹಾಕೊಳ್ರಿ, ಹಿಂಗ ಅನ್ಕೊಂಡು ಹೋಗ್ರಿ, ಗಲೀಜಾಗಲ್ಲ. ತಗೊಳ್ರಿ, ಮ್ಯಾಟ್ ಅಂತ ತಗೊಳ್ರಿ, ಜಬ್ಬರ ಸರಿ. ಇದು ಹಿಂಗಂದ್ರೆ ಹೋಗುತ್ತೆ ಕಸ. ಆರಾಮ್ ಇದು. ಬೈಕಿಗೆ ಕುಂದಿಸಬಹುದು, ನೀವು ಕಾರಿಗೆ ಕುಂದಿಸಬಹುದು, ಲಾರಿಗೆ ಕುಂದಿಸಬಹುದು.